ಎಲ್ಲರಿಗೂ ನಮಸ್ಕಾರ. ಮಜದಿಂದ ಶುರುವಾಗೋ ಮಜಾಯಣ, ಇಲ್ಲಿ ಸಿಗೋದು ನಗುವಿನ ರಸಾಯನ. ಮಜಾ ನಮ್ಮ ಮನೆ ದೇವರು. ನಿಮ್ಮ ಮನೆಗಳಲ್ಲಿ ಶುರು ಆಗ್ತಿದೆ ಕಾಮಿಡಿ ತೇರು. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ನಮ್ಮ ಲವ್ಲಿ ಜಜಸ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಕುಡ್ಲದ ಕುವರ, ಸಂಗೀತದ ಸರ್ದಾರ, ನಮ್ಮ ಶೋನ ರಾಕ್ ಸ್ಟಾರ್ ಗುರು ಕಿರಣ್ ಸರ್. ಹಾಗೆ ಇನ್ನೊಬ್ರು ಬ್ಯೂಟಿಫುಲ್ ಜಜಸ್ ನ ವೆಲ್ಕಮ್ ಮಾಡೋಣ. ನಟ ಸಾರ್ವಭೌಮನ ಮನದನ್ನೇ ಸೀತಾರಾಮ ಕಲ್ಯಾಣಕ್ಕೆ ಪುಷ್ಪಕ ವಿಮಾನದಲ್ಲಿ ಬಂದಿರುವಂತಹ ಸುಂದರಿ ಡಿಂಪಲ್ ಕ್ವೀನ್ ರಚಿತಾರ. ಕುಣಿಯೋದಕ್ಕೂ ಸೈ, ನಗಿಸೋದಕ್ಕೂ ಸೈ, ನಗಿಸ್ತಾ 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 ಕುಣಿಸೋದಕ್ಕೂ ಸೈ ಅಂತ ನಮ್ಮ ಆಸ್ಥಾನ ಕಲಾವಿದರು ರೆಡಿ ಆಗಿ ಕೂತಿದ್ದಾರೆ. ಸೊ ಆಸ್ಥಾನ ಕಲಾವಿದರೇ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ನಾವು ಇವತ್ತಿನ ಸ್ಕಿಟ್ಗಳನ್ನ ಶುರು ಮಾಡಿಬೋಣ. ಇವತ್ತಿನ ನಮ್ಮ ಮೊಟ್ಟ ಮೊದಲ ಸ್ಕಿಟ್, ಹುಟ್ಟುತ್ತಾ ಅಣ್ಣ ತಮ್ಮಂದ್ರು, ಬೆಳೀತಾ ಬೆಳೀತಾ ದಾಯಾದಿಗಳು ಅಂತಾರೆ. ಆದರೆ ಹುಟ್ಟುತ್ತಾ ಫ್ರೆಂಡ್ಸ್ ಆದ್ರು, ಬೆಳೀತಾ ಬೆಳೀತಾ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಈ ಬೆಸ್ಟ್ ಫ್ರೆಂಡ್ಸ್ಗೆ ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿರೋ 3 ಜನ ಫ್ರೆಂಡ್ಸ್ ಮದುವೆ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋಂಥ ಸಾಹಸ ಇದೆಯಲ್ಲ, ಬಾಬಾ ಬಾಬಾ ಬಾಬಾ, ಇದನ್ನ ಹೇಳಕ್ ಆಗದೇ ಇಲ್ಲ ಕಣ್ರಿ. ಬನ್ನಿ ನೋಡ್ಕೊಂಡ್ ಬಂದೇ ಬರೋಣ. ಕಮಾನ್ ಫ್ರೆಂಡ್ಸ್. ಮಂಜು ಪಾವಗಡ, ಮಂಜು ಗುಡ್ಡದವರ್, ಲ್ಯಾಗು, ಟೆಲ್ಲರ್, 2 ದೇಹ, ಒಂದೇ ಜೀವ. ಮೇಡಮ್, ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನ್ ಮೇಡಮ್? ಒಂದಾಗಿರೋದು ಒಂದು. ಓಕೆ, ಮಂಜು ಈ ಚಿಲ್ಲರ್ ತರ ಇರೋದು, ಚಿಲ್ಲರ್ ಪಾವಗಡ ತರ ಇರೋದು, ಅದು ಫ್ರೆಂಡ್ಶಿಪ್ ಅಂದ್ರೆ. ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ನಿಮ್ದೆ. ಸರ್, ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನ್ ಸರ್? ಒಂದೇ ತರ ಕೆಟ್ಟದಾಗ ಡ್ರೆಸ್ ಹಾಕೋದು, ಅದು ಫ್ರೆಂಡ್ಶಿಪ್ ಸರ್. ನಿರಂಜನ್ ಅಂಕಲ್, ಕಲ್ ಕೊಡು, ಕಲ್ಲು ಮೈಕಲ್ ಕೊಡು. ಏನಾಯ್ತು ಅಂಕಲ್? ಅಂಕಲ್ ಅಂದ್ರೆ ಇನ್ನೊಂದ್ಸಲಿ ನಿಮ್ದು ಯಾವತ್ತು ಮದುವೆ ಆಯ್ತು ಅವತ್ತೇ ನೀವು ನಂಗೆ ಅಂಕಲ್ ಆಗ್ಬಿಟ್ರಿ. ಸರಿ ಬಿಡ, ನಿನಗೋಸ್ಕರ ಏನಾದ್ರು. ಫ್ರೆಂಡ್ಶಿಪ್ ಅಂದ್ರೆ ಏನ್ ಹೇಳಿ? ಫ್ರೆಂಡ್ಶಿಪ್ ಅಂದ್ರೆ ಒಬ್ಬರನ್ನೊಬ್ರು ಬಿಟ್ಟಿರಕ್ ಆಗದಿರೋದೇ ಫ್ರೆಂಡ್ಶಿಪ್ ಕಣ. ಅದಲ್ಲ ಸರ್ ಫ್ರೆಂಡ್ಶಿಪ್ ಅಂದ್ರೆ. ಮತ್ತೆ ಮೇಡಮ್ ಸರ್, ಫ್ರೆಂಡ್ಶಿಪ್ ಅಂದ್ರೆ ಅದಲ್ಲ. ಇವನ್ ಮೊಬೈಲ್ಗೆ ಇವನ್ ಹುಡುಗಿ ಮೆಸೇಜ್ ಮಾಡಿದ್ರೆ ಓದಿ ನಾನ್ ರಿಪ್ಲೈ ಮಾಡ್ತೀನಲ್ಲ, ಅದು ಫ್ರೆಂಡ್ಶಿಪ್. ಇವ್ರ ಹುಡುಗಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ನಾನ್ ಟವಲ್ ಕೊಡ್ತೀನಲ್ಲ, ಅದು ಫ್ರೆಂಡ್ಶಿಪ್. ನಮ್ ಶೋಗೆ 2 ಪ್ರೊಡ್ಯೂಸರ್, ಪ್ರಶಾಂತ್ ರೈ, ಶಿವಧ್ವಜ್ ಸರ್. ಯಾಕೆ ಹೇಳಿ? ಫ್ರೆಂಡ್ಶಿಪ್. ಅಷ್ಟೇ ಅಲ್ಲ, ನಮ್ ಶೋಗೆ 2 ಜಡ್ಜು. ಯಾಕೆ ಹೇಳಿ? ಇವನ್ ಊರ್ ಯಾವ್ದೋ, ನನ್ನ ಊರ್ ಯಾವ್ದೋ, ಇಲ್ಲಿರೋ ಕ್ಯಾಮ್ರಾಮನ್ಗಳು ಊರ್ ಯಾವ್ದೋ ಗೊತ್ತಿಲ್ಲ. ಆದ್ರೂ ನಾವಿಲ್ಲಿ ಆಕ್ಟ್ ಮಾಡಿದ್ರೆ ಅವ್ರು ಬಂದು ನಮ್ಮನ್ನ ಕ್ಯಾಪ್ಚರ್ ಮಾಡ್ತಾರೆ. ಯಾಕೆ ಹೇಳಿ? ಅಲ್ಲ, ಪೇಮೆಂಟ್. ಫ್ರೆಂಡ್ಶಿಪ್ ಅಂದ್ರೆ ಇನ್ನೊಂದು ವಿಷಯ ಏನು ಗೊತ್ತಾ? ಫ್ರೆಂಡ್ಶಿಪ್ ಅಂದ್ರೆ ಏನು ಮಗ, ಅದ್ ಬರ್ಕೊಂಡಿದ್ದಿಲ್ಲ ಹೇಳು. ಫ್ರೆಂಡ್ಶಿಪ್ ಎಂದರೆ ಮೊದಲನೇದಾಗಿ ಶ್ರೀಕೃಷ್ಣ ಕುಚೇಲ, 2ನೇದಾಗಿ ದುರ್ಯೋಧನ ಕರ್ಣ, 3ನೇದಾಗಿ ಅಂಬರೀಷ್ ವಿಷ್ಣುವರ್ಧನ್. ಇವರೆಲ್ಲದಕ್ಕೂ ಮೀರಿ ಇದ್ದಾರೆ. ಯಾರು ಗೊತ್ತಾ? ಮಂಜು ಅಂಡ್ ಮಂಜು. ಫ್ರೆಂಡ್ಶಿಪ್ ವಿಷಯದಲ್ಲಿ ಯಾವತ್ತಿದ್ರು ಒಂದು ಹೆಜ್ಜೆ ಮುಂದು. ಓ ಗೆಳೆಯ, ಜೀವದ್ ಗೆಳೆಯ, ಸೂಪರ್ ಮಗ. ಲ್ಯಾಗೋ, ಏನಾಯ್ತು? ಅದು ಮಗ. ಲ್ಯಾಗೋ, ಏನಾಯ್ತು? ಅದು ಮಗ. ಏನಾಯ್ತು ಲ್ಯಾಗೋ? ಹೊಡೆದ್ ಬಿಟ್ರು ಕಣ. ನಿನಗ್ ಹೊಡೆದ್ರ? ನನಗೆ ಹೊಡೆದ್ರು ಕಣ. ಏಯ್, ನಿನಗೆ ಹೊಡೆದ್ರ? ನನಗೆ ಹೊಡೆದ್ರು. ನನ್ನ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ಹೊಡೆದ್ರ? ಗೊತ್ತಾದ್ಮೇಲೆ ನಾಯಿ ಹೊಡೆದಂಗ್ ಹೊಡೆದ್ರು ಕಣ. ಯಾರೋ ಹೊಡೆದಿತ್ತು? ಒಬ್ರ ನಿರಂಜನ್ ದೇಶಪಾಂಡೆ. ಯಾಕೆ ಭಯ ಆಯ್ತಾ? ಕನ್ಫರ್ಮೇಶನ್ ಬಂದೆ. ಕನ್ಫರ್ಮ್. ಪಕ್ಕಾನಾ? ಪಕ್ಕ. ಹೊಡೆದ್ರಂತೆ. ವಾಡದ್ದೆ ಕಣ. ಏನೋ ಇವಾಗ ನನ್ನ ಫ್ರೆಂಡು ಅಂತ ಗೊತ್ತಾದ್ಮೇಲೂ ಹೊಡೆದ್ರಂತೆ. ನಿನ್ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ಕಣ ಹೊಡೆದಿದ್ದು. ಹೆಂಗ್ರಿ ಹೊಡೆದ್ರಿ? ಹೆಂಗ್ ಹೊಡೆದ್ನ? ಏನ? ನಾನಿನ್ನೂ ಸತ್ತಿಲ್ಲ ಮಗ, ಸತ್ತಿಲ್ಲ. ಏನ ಹೊಡಿತೇನ? ಒಬ್ಬ ಫ್ರೆಂಡ್ಗೆ ಹೊಡೆದ್ರೆ ಇನ್ನೊಬ್ಬ ಫ್ರೆಂಡ್ ಹೊಡೆಯೋದು ಕಾಮನ್ ಫ್ರೆಂಡ್ಶಿಪ್. ಅದೇ ಇನ್ನೊಬ್ಬ ಫ್ರೆಂಡ್ ಬಂದು ಹೊಡ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ರಿಯಲ್ ಫ್ರೆಂಡ್ಶಿಪ್. ಇನ್ನು ಸತ್ತಿಲ್ಲ ಮಗ, ಬದುಕಿದ್ದೀನಿ.
ಒಬ್ನೇ ಇದ್ದಾಗ ಹೊಡೆಯೋದಲ್ಲ ಹಾ. ಈಗ ನನ್ನ ಜೊತೆ ಚಿಲ್ಲರ್ ಇದ್ದಾನೆ. ಮೀಟರ್ ಇದ್ರೆ ಯಾರಾದ್ರೂ ಬನ್ನಿ, ಹೊಡಿರಿ ಹೊಡಿರಿ ಹೊಡಿರಿ. ಕಣ್ಗುಡ್ಡಪ್ಪ ನೀನು ಅದೇ ಅನ್ಕೊಂಡೆ ನಮ್ಮನ್ ಮುಟ್ಟ ಗಂಡಸ್ರು ಯಾರಿದ್ದಾರೆ ಅಂತ. ಯಾರವನು? ಇವನ್ ಯಾರು ಅಂತ ನನ್ನೇ ಕೇಳ್ತಾ ಇದ್ಯಾ? ಹೋಗಿ ಅವನ್ ಕೇಳೋ. ಹಲೋ, ಯಾರು ನೀವು? ನನ್ನ ಹತ್ರ ಬಂದು ನನ್ನನ್ನ ಯಾರು ಅಂತ ಕೇಳ್ತೇನೋ? ನಾನು ಚಿಲ್ಲರ್ ಫ್ರೆಂಡು, ಲ್ಯಾಗು. ಹಂಗಾರ ನನಗೂ ಫ್ರೆಂಡು. ಹಾ. ನಿಮ್ ಊರಲ್ಲಿ ಬಾವಿ ಇದೆಯಾ? ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ತುಂಬಾ ಅದು ಆಳವ ಇದೆಯಾ? ಹುಷಾರು ಕಣ, ಮೊಸಳೆ ಗಿಸಳೆ ಎಲ್ಲ ಇದೆ. ಮೊಸಳೆ ತಿನ್ನಕ್ ಬಂದಿರ್ಬೇಕು. ಏ ನವೀನ, ಯಾಕೋ ಯಾವ ಹುಡುಗಿಂದ ಹೋಗಿಲ್ವಾ? ಇಲ್ಲ ಕಣ, ಮೀನಾಯಿಂದ ಹೋಗಿದ್ದೆ, ಸಿಗ್ಲಿಲ್ಲ. ಅದಕ್ಕೆ ಮೀನ್ ಹಿಡಿಯಕಂತ ಬಾವಿಗೆ ಹೋಗಿದ್ದೆ. ಓಹೋ, ಇದೇನು ಅಷ್ಟು ದೊಡ್ಡ ಬಾವಿಲಿ ಇಷ್ಟೊಂದು ತಿಮಿಂಗ್ಳು ಹಿಡಿದ್ಬಿಟ್ಟಿದ್ಯಾ? ಅಯ್ಯೋ ಇದೇನೋ ದೊಡ್ಡ ತಿಮಿಂಗ್ಳನ್ನ ಹಿಡಿತಿದ್ದೆ. ಇನ್ನ ಬಾಲ ಹಿಡಿಬೇಕಾಗಿತ್ತು. ಯಾವನ ಎಡವಟ್ ನನ್ ಮಗ ಬಂದ್ ಬಿದ್ದ. ಅವ್ನ್ ಬಿದ್ದಿದ್ರ ಅಬ್ಸಕ್ಕೆ ನಾನೇ ಹೊರಗಡೆ ಬಿದ್ಬಿಟ್ಟೆ. ಅವನ ಸಹಾಯ ಬಂದಿರ್ಬೇಕು. ಹೌದೌದು. ನನ್ ಫ್ರೆಂಡು ಮಗ. ಯಾರು ಗಂಡಸರು ಬಂದು ಕಾಪಾಡಿ ಸಾರ್, ಕಾಪಾಡಿ. ನಾವೇ ಕಣ ಗಂಡಸರು. ಮಗ ಈ ಗೋಡೆ ನಂತರ ಸರಿಸ್ಬಿಡ. ಮಗ ಹುಷಾರು ಮಗ, ಬಾವಿ ಆಳ ಜಾಸ್ತಿ ಇದೆ. ಇವನ್ ಯಾರು ಇವನು? ಬೇರೆ ಊರಿಂದ ಬಂದು ನಮ್ಮ ಬಾವಿಗೆ ಬಿದ್ದು ಸಾಯ್ತಾವನೆ. ಲೇ ಮೊದ್ಲು ಎತ್ತು ಮಗ, ಆಮೇಲೆ ಮಾತಾಡುವಂತೆ. ಮಂಗ್ರನ ಮಗನೇ, ಆ ಬಾವಿಲಿ ಬಿದ್ದು ಬದುಕ್ತೋರ್ದು ಇತಿಹಾಸನೇ ಇಲ್ಲ ಕಣೋ. ನಾವೇನೋ ಪುಣ್ಯ ಮಾಡಿದ್ವಿ, ನೀನ್ ಬದುಕಿದೆ ಅಷ್ಟೇ. ಹೇ, ಆತ್ಮಹತ್ಯೆ ಅನ್ನೋದು ಮಹಾ ಪಾಪ ಕಣೋ. ಜಗತ್ತಲ್ಲಿ ಯಾರು ಸಾಯೋಕ್ ಟ್ರೈ ಮಾಡ್ಬಾರ್ದು. ಹೇಳೋ, ಯಾಕೆ ಸಾಯ್ತಾ ಇದ್ಯಾ? ಹೇಳೋ ಹೇಳೋ, ಯಾಕೆ ಸಾಯ್ತಾ ಇದ್ಯಾ? ಈಗ ನೀ ಹೇಳಿಲ್ಲ ಅಂದ್ರೆ ನಾವು ಸತ್ತೋಗ್ತೇವೆ ಅಷ್ಟೇ. ಹೌದು ಕಣ, ಸತ್ತೋಗಿ ಬಾರೋ. ಬೇಕಂದ್ರೆ ನೀನ್ ಸಾಯಿ, ನಾನ್ ಯಾಕೆ ಸಾಯ್ಲಿ? ನೀವು ನವೀನಲ್ಲಿ ಹೇಳ್ ಮಗ, ಯಾಕೆ ಏನಾಯ್ತು? ನಾನೊಂದು ಹುಡುಗಿನ ಲವ್ ಮಾಡಿದ್ದೆ ಮಗ. ಒಂದ್ ಹುಡುಗಿನ ಲವ್ ಮಾಡಿರೋದಕ್ಕೆ ಸಾಯ್ಬೇಕು ಅನ್ಕೊಂಡಿದ್ಯಾ? ಹಂಗಾದ್ರೆ ನಾನು ಎಷ್ಟು ಸಲ ಸಾಯ್ಬೇಕಾಗಿತ್ತು? ಅಂದ್ರೆ ಸುಮ್ನೆ ಹೇಳ್ದೆ ಮಗ. ಹೇಳೋ ಮಗ. ಲೇ, ಸಾವಿನ ಜೊತೆನೆ ಆಟ ಆಡ್ತೀಯೇನೋ? ಆಡೋದಿದ್ರೆ ಕ್ರಿಕೆಟ್ ಆಡು, ವಾಲಿಬಾಲ್ ಆಡು, ಸೆಟ್ಲ್ ಕಾಕಾಡು. ಹಾ, ಸಾವಿನ ಜೊತೆ ಆಟ ಆಡ್ಬೇಡ, ಆಯ್ತಾ? ಸಾಯ್ಕ್ ನಂಬ ಮಾತಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು. ಮಗ ಹೇಳ ಮಗ. ನಾನೊಂದು ಹುಡುಗಿಗೆ ಐ ಲವ್ ಯು ಅಂದಿದ್ದೆ ಮಗ. ಅನ್ಫಾರ್ಚುನೇಟ್ಲಿ ಅವಳು ನನಗೆ ಐ ಲವ್ ಯು ಅಂದ್ಬಿಟ್ಲು. ಲವ್ ಶುರು ಆಗ್ಬಿಡ್ತು. ಮಗ ನೀನೇ ಹೇಳ, ಪ್ರಪಂಚದಲ್ಲಿ ನನ್ ಯಾರಾದ್ರೂ ಲವ್ ಮಾಡ್ತಾರ? ಅದು ನಿಜಾನೇ. ಅಂತದ್ರಲ್ಲಿ ಅವಳು ಮಾಡಿದ್ಲು. ಆದ್ರೆ ಇವತ್ತು ಅವಳಿಗೆ ಮನೇಲಿ ಮದುವೆ ಮಾಡ್ತಿದ್ದಾರೆ. ಅವಳು ಇಲ್ದೆ ನಾನ್ ಬದುಕಲ್ಲ ಮಗ, ನಾನು ಸಾಯ್ತೀನಿ. ಬಿಡ ಏನ್ರ ನೀವು. ಏಯ್, ಕೂಯಿದ್ರೆ ಹೋಗ್ಬಿಡ್ತೀಯಾ? ಇವೆಲ್ಲ ಬೇಕಾ ನಿನ್ಗೆ? ಇವೆಲ್ಲ ನಿಂಗೆ ಬೇಕೇನೋ ನವೀನ? ಹುಡುಗಿ ಹೆಸರೇನು ಹೇಳು? ನಂಗೆ ನಾಚಿಕೆ ಆಗತ್ತಪ್ಪ. ನಾಚಿಕೆ ಬೇರೆ ಇವನಿಗೆ. ಮಾತಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು. ಹೇಳ ಹುಡುಗಿ ಹೆಸರೇನು? ಗಜಲಕ್ಷ್ಮಿ. ರಾಜಲಕ್ಷ್ಮಿನೋ ಕುಜಲಕ್ಷ್ಮಿನೋ? ನಾನ್ ಮದುವೆ ಮಾಡಿಸ್ತೀನಿ. ಅದಾಗಲ್ಲ ಮಗ, ಅವ್ರಪ್ಪ ದೊಡ್ಡ ರೌಡಿ. ಯಾರಂತ ಹೇಳ? ನಿರಂಜನ್ ದೇಶಪಾಂಡೆ. ಓ ಮೈ ಗಾಡ್. ಬೇರೆ ಯಾರಾದ್ರೆ ಮಾತಾಡೇ ಮುಗಿಸ್ಬೋದಾಗಿತ್ತು, ಆದ್ರೆ ಇದಂತೂ ಬಿಡೋ ಮಾತೇ ಇಲ್ಲ. ಲ್ಯಾಗೋ, ಮುಹೂರ್ತ ಯಾವಾಗ ಅಂತ ಕೇಳ. ಓ, ಇನ್ನು 10 ನಿಮಿಷದಲ್ಲಿ ಮುಹೂರ್ತ ಕಂಡ್ರು. ಎತ್ತು ಬಿಡ್ರ ಅವನ. ಬಾರ. ಲೇ ನವೀನ ಬಾರೋ. ನಾ ಬರಲ್ಲ ಕಣ. ಬಾರಲ್ಲೇ. ಬರಲ್ಲ ಕಣ ನಾನು. ಫ್ರೆಂಡ್ಶಿಪ್ಗೋಸ್ಕರ ಬರ್ಲೇಬೇಕು ಬಾ. ಬರಲ್ಲ ಬಿಡಲ್ಲ ನಾನು. ಚಿಲ್ಲಾರ್, ಆ ನಿರಂಜನ್ ದೇಶಪಾಂಡೆ ಹುಡುಗರು ಇಲ್ಲೆಲ್ಲ ಇದಾರೆ ಕಣೋ. ಹುಷಾರು ಮಗ, ನೀ ಅವಳನ್ನ ಕಾಪಾಡು, ನಾ ಇವನ್ನ ಕಾಪಾಡ್ತೀನಿ. ಕಾಲು ಮುರಿದೋಯ್ತು ಮಗ. ಮಗ ಅಲ್ಲಿ ಹೋಗ, ನಾನು ನೋಡ್ಕೊತೀನಿ. ಹೋಗ ನೀನಲ್ಲಿ. ಚಿಲ್ಲರ್ ಬಿಡಬೇಡ್ರಿ, ಯಾರು ಬಿಡಬೇಡ್ರಿ, ಹೊಡ್ರಿ. ಈ ಕಡೆ ಮೈಕ್ ಇದೆ, ಈ ಕಡೆ ಹೊಡಿ. ಏನು ಕೇಳ್ತಾ ಇಲ್ಲ ಕಣ. ಮಗ, ಅಲ್ಲೋಗು, ಕಾಪಾಡು.
ಮಗ ಕಾರ್ ತಗೋ ಮಗ, ಕಾರ್ ತಗೋ. ಕಾರ್ ಬಿಡ. ಫಾಲೋ ಮೀ ಲಾಗು, ಫಾಲೋ ಮೀ, ಫಾಲೋ ಮೀ. ಫಾಸ್ಟ್ ಆಗಿ ಹೋಗ್ಬೇಡ ಕಣ, ಯಾಕೆ? ನಿನ್ ಕಾಲ್ ಮುರ್ದಿದೆ. ಅಣ್ಣ ಅವ್ರನ್ನ ಆಮೇಲೆ ಹೇಳಿರಿ, ಸಾಂಗ್ ಇದ್ರೆ ಹಾಕಿ. ಬೇಗ ಬಾರ ನವೀನ, ಏನು ಕೇಳ್ತಾ ಇಲ್ಲ ಕಣ. ಹಂಗಾರೆ ಎಕ್ಸಿಟ್ ಆಗ್ಬಿಡು. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ಮಗ ಬೈಕಲ್ಲೇ ಬಂದ್ಬಿಟ್ಟು ಅಮೇಜಿಂಗ್. ಕುದುರೆಲ್ಲೇ ಬಂದ್ಬಿಟ್ಟು ಕಣ. ವಾ ಬೇಗ. ನಿಮ್ಗೇನು ಆಗ್ಲಿಲ್ಲ ತಾನೆ? ನನಗೇನು ಆಗಿಲ್ಲಪ್ಪ, ನಿಮ್ಗೇನು ಏಟಾಗ್ಲಿಲ್ಲ ತಾನೆ? ನನಗೇನು ಆಗಿಲ್ಲ ಚೆನ್ನ. ಹೇ ಹೇಳ್ರು, ಅವ್ರ ಕಡೆಯವ್ರು ಬರ್ತಾವ್ರೆ, ಬೇಗ ಹೋಗ್ಬೇಕು ಹೇಳ್ರು. ನಂಗೆ ಆಗ್ತಾ ಇಲ್ಲ ಕಣೋ, ನನ್ ಕಾಲ್ ಮುರಿದೋಗಿದೆ. ನನಗೆ ಇವಾಗ ಕೇಳ್ತಾ ಇಲ್ಲ ಕಣ. ಮಗ ನನಗೆ ಕಣ್ಣೇ ಕಾಣಿಸ್ತಾ ಇಲ್ಲ ಚಿಲ್ಲ. ಲಾಗಣ್ಣ, ನಮ್ಮಿಬ್ರು ಜೀವನ ಒಂದು ಮಾಡಕ್ ಹೋಗಿ ನಿಮ್ ಜೀವನ ಹಾಳು ಮಾಡ್ಕೊಂಡ್ರಲ್ಲ, ಇದ್ ಯಾವ ನ್ಯಾಯ? ನೋಡಮ್ಮ, ಫ್ರೆಂಡ್ಶಿಪ್ ವಿಷಯದಲ್ಲಿ ಯಾವತ್ತಿದ್ರು ನಾವು ಒಂದ್ ಹೆಜ್ಜೆ ಮುಂದೆ. ಕಾಲು ಲಾಗೋ ಚಿಲ್ಲರ್, ಅವ್ರನ್ನ ಕರ್ಕೊಂಡು ಬಂದಿದ್ದಂತೂ ಆಯ್ತು. ಮುಂದೇನು? ಮುಂದೇನು? ಮದುವೆ ಫಸ್ಟ್ ನೈಟು. ಮಗ ಲವ್, ನನಗೆ ಕಣ್ಣೋಗಿದೆ, ನಿನಗೆ ಕಾಲು ಹೋಗಿದೆ, ಈ ನವೀನ್ ಕಿವಿನೇ ಹೋಗಿದೆ. ಇಷ್ಟಾದ್ರೂ ಅವ್ರು ಫಸ್ಟ್ ನೈಟ್ ಮಾಡ್ಕೋತಾರೇನೋ? ಅವರು ಮನುಷ್ಯರು ಕಣ, ಮಾಡ್ಕೊಳಲ್ಲ. ಮಗ ಫಸ್ಟ್ ನೈಟಿಗೆ ಅರೇಂಜ್ ಮಾಡ್ಬೇಕಾಗಿತ್ತು. ಇಷ್ಟೆಲ್ಲ ಮಾಡಿದೀವಂತೆ, ಅದನ್ನೂ ಮಾಡ್ಬಿಡೋಣ ಮಗ. ಯಾರು ಹೇಳೋಗ್ರು, ಹಂಗೆ ಹೋಗ್ತಾ ಇದ್ರಲ್ರು. ಹೋಗೋ ನವೀನ, ಶುರು ಮಾಡ್ಕೊಳ್ಳಿ. ಅಂದ್ರೆ ಅವ್ರ ಕಡೆ ಬಂದು ಅಟ್ಯಾಕ್ ಮಾಡ್ತಾರೇನೋ ಅಂದೆ. ಇವ್ರು ನನ್ ಮೇಲೆ ಅಟ್ಯಾಕ್ ಮಾಡೋದು ಯಾವಾಗ? ಅಣ್ಣ, ಈ ಒಂದು ಶುಭ ಗಳಿಗೆಗೋಸ್ಕರನೇ ನೀವು 3 ಜನನು ಕಷ್ಟಪಟ್ಟು ಹೋರಾಡಿ ನಮ್ಮನ್ನ ಒಂದ್ ಮಾಡಿದ್ದೀರಾ. ಮುಂದೆ ನಾವ್ ಇದನ್ನೆಲ್ಲ ಗೊತ್ತಾಯ್ತು ಬಿಡಿ. ಎಂತ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಇಷ್ಟೇ ತೋರ್ಸೋದು. ಮಗ ಯಾರು ತೋರ್ಸೋದೇ ಇಲ್ಲ ಮೇಡಮ್ ಇದು.